ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬೈಯಲ್ಲ, ಕೆಳಗೆ ಹಾಕೊಂಡು ತುಳಿತೀನಿ. ಕೀರ್ತಿ, ನೀನು ಸುಮ್ಮನೆ ಏ ಕಾಳ, ಏನು ಮಾಡೋದಿಲ್ಲ ಅದೇನಂತ ಹೇಳ. ಅದ್ ಹಂಗಲ್ಲ ಮಮ್ಮ, ಈ ಆಷಾಢ ಮುಗ್ದು ಶ್ರಾವಣ ಬರೋಷ್ಟರಲ್ಲಿ ಚಳಿಗೆ ಮುದ್ರಕೊಂಡು ತಾನೇ ತಳ ಸೇರ್ಕೊಳ್ಳೋ ಅಜ್ಜಿ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂತ ಇದ್ರಲ್ಲ, ಅದಕ್ಕೆ ಲಘು ಬರ್ತೈತೆ. ಲೇ ಮುಟ್ಟಾಳ, ಅಜ್ಜಿ ಅಂದ್ರೆ ಅಜ್ಜಿ ಮಾತ್ರ ಅಲ್ಲ ಕಣ, ಆ ಜೀವಾನಂದ, ಜಡ್ಜು, ಪೊಲೀಸು, ಆ ಮುತ್ಕಿ ದೊಡ್ಡ ದೊಡ್ಡವ್ರನ್ನೇ ಕೈಲಿ ಇಟ್ಕೊಂಡಿದ್ದಾಳೆ. ನಮ್ಮ ಹಣೆ ಬರೋಕ್ಕೆ ಯಾವನ್ ಕೈ ಕೊಟ್ರು ಯಾವನು ನೆಟ್ಟಗೆ ಕೆಲಸ ಮಾಡ್ತಾ ಇಲ್ಲ. ಅವನು ಯಾವನೋ ಸಾಯಿಸ್ತೀನಿ ಅಂತ ಬಂದ, ಅವನೇ ಎಗರ್ಕೊಂಡ್ಬಿದ್ದೋದ. ಇನ್ನು ಈ ರಂಜಿತ್ ಕುಮಾರು, ಅವನೇನಾದ ಅಂತಾನೆ ಪತ್ತೆ ಇಲ್ಲ. ನಾನು ಅವತ್ತೇ ಹೇಳಿದ್ದೆ ಆ ಕೆಲ್ಸನ ನಾನು ಮಾಡ್ತೀನಿ ಅಂತ, ಆದ್ರೆ ನನ್ನ ಮತ್ತೆ ಎಲ್ಲಿ ಕೇಳ್ತೀರಾ ನೀವು? ಹೌದೌದು, ನೀವು ಮಾಡಕ್ ಹೋಗ್ಯಲ್ಲ, ಸರಿಯಾಗಿ ಇಕ್ಕಿಸ್ಕೊಂಡಿದ್ದು. ಲೇ, ಅವನ ಮೇಲೆ ಹಾಕೋರು ಆಗ್ತಾ ಇದ್ಯಾ? ಅವನು ಸರಿಯಾಗಿ ಹೇಳ್ತಾ ಇದ್ದಾನೆ, ಸುಮ್ಮನೆ. ಯಾರಪ್ಪ ಇದು? ಹಲೋ ಹಲೋ ಅಣ್ಣ, ನಾನಣ್ಣ ಶಿವಶಂಕರ್ ಮಾತಾಡ್ತಾ ಇದ್ದೀನಿ ಸ್ಟೇಷನಿಂದ. ಸ್ಟೇಷನಿಂದನಾ? ನೋಡಪ್ಪ, ನೀನು ಎಲ್ಲಿಂದ ಮಾತಾಡೋರು ನನಗೇನಪ್ಪ, ಇವಾಗ ನಿನಗೇನು ಬೇಕೋ ಅಷ್ಟು ಹೇಳು ಸಾಕು. ಅಣ್ಣ, ನೀವಾಗಲೇ ಸ್ಟೇಷನ್ಗೆ ಬರಬೇಕು ಅಂತ ಸಾಹೇಬ್ರು ಹೇಳ್ತಾ ಇದ್ರಣ್ಣ. ಈಗ ನನಗೆಲ್ಲ ಬರೋದಕ್ಕೆ ಟೈಮ್ ಇಲ್ಲ ಅಂತ ಹೇಳು. ಏನು ಮುಕ್ತಲೇನು ಕೋತಿ ಕುಣಿತಾ ಇದ್ಯಾ? ಮಕ ನೋಡ್ತಾ ನಂಗೆ. ಹಾಗಾದ್ರೆ ಎಲ್ಲಿದ್ದೀರಾ ಅಂತ ಹೇಳಿ, ನಾವೇ ಬಂದು ಎತ್ತಕೊಂಬತ್ತೀವಿ. ಸರಿ ಬರ್ತೀನಿ ಬಿಡು. ಮುತ್ತು, ಗಾಡಿ ಸ್ಟೇಷನ್ ಕಡೆ ಬಿಡು. ಸ್ಟೇಷನ್ಗ ಯಾಕಣ? ಏನು ಕತೆನೋ ಹೇಳ್ತೀನಿ ರಪ್ಪ. ಹೇಯ್, ನೀನೋಗ. ಮಮ್ಮ, ಸ್ಟೇಷನ್ಗ ಮಮ್ಮ ನನ್ನ ಇಲ್ಲೇ ಇಳಿಸ್ಬಿಡಿ, ನಾನು ಹಿಂಗೆ ಮನೆಗೆ ಹೋಗ್ತೀನಿ. ಅಮಿಕಂಡ್ ಕೂತ್ಕೋ. ಬಂದ್ಬಿಟ್ರಾ? ಜನನಿ ಮೇಡಮ್ ಎಲ್ಲಿ? ರೆಡಿ ಆಗ್ತಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಓಕೆ. ರೆಡಿನಾ? ಯಾವಾಗ ಬಂದ್ರಿ? ನಾನು ಇವಾಗ ಜಸ್ಟ್ ಬಂದೆ. ಸರಿ, ಬನ್ನಿ ಹೋಗೋಣ. ಹಲೋ, ಇನ್ನು ಎಷ್ಟೊತ್ತಾಗತ್ತಪ್ಪ? ಬಂದೆ ಕಣ, 10 ನಿಮಿಷ. ಸರಿ ಆಯ್ತು, ಬೇಗ ಬಾಪ್ಪ. ಯಾಕೋ ಯಶು ಹಿಂಗ್ ಕೂತಿದ್ಯಾ? ಏನಿಲ್ಲ ಕಣೋ, ಯಾಕೋ ಬೇಜಾರಷ್ಟೆ. ಏನಾಯ್ತು ಹೇಳೋ. ಏನಿಲ್ಲ ಕಣೋ. ಅದು ಸರಿ, ನೀನು ಯಾಕಿನ್ನೂ ಮನೆಗೆ ಹೋಗಿಲ್ಲ? ಇವತ್ತು ನಮ್ಮ ಡ್ಯಾಡಿ ನನ್ನನ್ನು ಡ್ರಾಪ್ ಮಾಡೋದು. ಯಾಕೆ? ನಾನು ನಮ್ಮ ಅಪ್ಪ ಆಚೆ ಹೋಗಿ ತುಂಬ ದಿನ ಆಗಿತ್ತು, ಅದಕ್ಕೆ ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಡ್ಯಾಡಿನಾ? ನಾನು ಯಾವ ಫ್ರೆಂಡ್ಸ್ ಜೊತೆನೂ ಹೊರಗಡೆ ಹೋಗಲ್ಲ ಮಗ, ಬಿಕಾಸ್ ನಮ್ಮ ಡ್ಯಾಡಿನೇ ನನ್ನ ಬೆಸ್ಟ್ ಫ್ರೆಂಡ್, ಅದಕ್ಕೆ. ಲೋ ಮಗನೇ, ಬಂದ್ರಾ? ಬಾ ಯಶಸ್, ಪರಿಚಯ ಮಾಡ್ಕೊಡ್ತೀನಿ. ಬೇಡ ಬಾರೋ, ಪರವಾಗಿಲ್ಲ. ಅಯ್ಯೋ ಇಲ್ಲೋ. ಅಪ್ಪ, ಇವ್ ನನ್ನ ಫ್ರೆಂಡು ಯಶಸ್ ಅಂತ. ಓ ಹಾಯ್, ಬೈ ದ ಬೈ, ಐ ಆಮ್ ಸಂಪತ್ ಕುಮಾರ್.
ದ ಗ್ರೇಟ್ ಕಿರಣ್ ಕುಮಾರ್ ಅವರ ಸಾಮಾನ್ಯ ತಂದೆ. ಡ್ಯಾಡಿ ನಮ್ಮ ಅಪ್ಪ ಯಾವಾಗ್ಲೂ ಹಿಂಗೆ ತಮಾಷೆ ಮಾಡ್ತಾನೆ ಇರ್ತಾರೆ. ಹೋಯ್ ತಗೊಳ್ಳೋ. ಅಪ್ಪ, ಕಾವ್ಯ ಅಂತ ನನ್ನ ಫ್ರೆಂಡು. ಹಲೋ ಅಂಕಲ್. ಹೇ ಇರ್ಲಮ್ಮ, ಇರ್ಲಿ. ಹೌ ಈಸ್ ಯುವರ್ ಸ್ಟಡೀಸ್? ಗೋಯಿಂಗ್ ಗುಡ್ ಅಂಕಲ್. ಗುಡ್, ವೆರಿ ಗುಡ್. ಸರಿ ಅಂಕಲ್, ನಂಗೆ ಟೈಮ್ ಆಯ್ತು, ಬರ್ತೀನಿ. ಬಾಯ್ ಕಿರಣ್. ಬಾಯ್. ಏನ್ ಮಗನೇ, ಗರ್ಲ್ ಫ್ರೆಂಡಾ? ಹಂಗಲ್ಲ ಏನಿಲ್ಲ ಡ್ಯಾಡಿ, ಕ್ಲಾಸ್ಮೇಟ್ ಅಷ್ಟೇ. ನಾನು ನಿನ್ನ ವಯಸ್ಸು ದಾಟ್ಕೊಂಡೇ ಕಾಣೋ ಬಂದಿರೋದು. ಕ್ಲಾಸ್ಮೇಟು ಅಂತಲೇ ನಿಮ್ಮ ಅಮ್ಮನ್ನ ಬುಟ್ಟಿಗೆ ಹಾಕೊಂಡಿದ್ ನಾನು. ಬಟ್ ನಾನು ನಿನ್ನಂಗೆ ಅಲ್ವಲ್ಲ ಡ್ಯಾಡಿ. ಆಯ್ತಪ್ಪ, ನೋಡ್ತೀನಿ. ಎಲ್ಲೋಗ್ತೀನಿ ನಾನು? ನೋಡೋಣ. ಕ್ಲಾಸ್ಮೇಟಾ? ನನ್ ಕಿವಿಗೆ ಹೂವಾಡ್ತಾ ಇದ್ಯಾ? ನೋಡೋಣ. ನಾನು ಹೇಳಲಿಲ್ವಾ, ನಮ್ಮ ಅಪ್ಪ ಯಾವಾಗ್ಲೂ ಹಿಂಗೆ ತಮಾಷೆ ಮಾಡ್ತಾನೆ ಇರ್ತಾರೆ. ಅಲ್ಲ, ಆದ್ರೂ ಅಪ್ಪ ಆದವರು ಮಕ್ಳ ಜೊತೆ ಇಷ್ಟು ಓಪನ್ ಆಗಿ ಮಾತಾಡ್ತಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಇದ್ರಲ್ಲಿ ಏನಪ್ಪ ಇದೆ? ನಾವು ನಿಮ್ಮ ವಯಸ್ಸು ದಾಟಿನೇ ಅಲ್ವಾ ಬಂದಿರೋದು. ಗಂಡ್ಮಕ್ಳು ತೋಳಿಂದ ಮೇಲೆ ಬೆಳೆದ್ರೆ ಫ್ರೆಂಡ್ಸ್ ತರ ನೋಡ್ಕೋಬೇಕು ಅಂತ ಹೇಳ್ತಾರೆ ದೊಡ್ಡವರು. ಸರಿ ಆಯ್ತು, ಹೊರಡೋಣವಾ? ನಿನ್ ತಂಗಿಗೆ ಸರ್ಪ್ರೈಸ್ ಆಗಿ ಒಂದು ಬುಲೆಟ್ ಬುಕ್ ಮಾಡೋಣ ಅಂತ ಇದ್ದೀನಿ. ಬುಲೆಟಾ? ಅವಳ್ಗ? ಹೌದು ಕಣೋ, ಅವಳಿಗೆ. ಯಾಕೆ ಹುಡುಗಿರು ಬುಲೆಟ್ ಓಡಿಸಬಾರ್ದು ಅಂತ ರೂಲ್ಸ್ ಏನಾನ ಇದೆಯಾ? ನೋಡೋ, ನನಗೆ ಅವಳು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ.